Hello students, good morning. Welcome to Bhaskars classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ವಿಡಿಯೋಸಲ್ಲಿ ನಾನು ನಿಮ್ಮ ಮುಂದೆ ತಂದಿದ್ದು ಥಿಯರಿ ಆಫ್ ಈಕ್ವೇಷನ್ನ 2017, 18 ಮತ್ತು 19 ಕ್ವಶನ್ ಪೇಪರ್ನ ಥಿಯರಿ ಆಫ್ ಈಕ್ವೇಷನಲ್ಲಿ ಸೆಕ್ಷನ್ A, B, Cಗೆ ಯಾವ್ಯಾವ ರೀತಿ ಕೇಳೋಕ್ಕೆ ಅವಕಾಶ ಇದೆ ಅಂತ ತಂದುಬಿಟ್ಟಿದೆ, ಕೇಳಿದ್ರು ಅಂತ ತಂದುಬಿಟ್ಟಿದೆ. ನಾನು ನಿಮ್ಮ ಮುಂದೆ ತಂದಿದ್ದೆ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತರ್ತಾ ಇರುವಂತಹದ್ದು ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಸೆಕ್ಷನ್ A, B ಮತ್ತು Cಗೆ ಯಾವ ರೀತಿ 2019ನಲ್ಲಿ BU ಮತ್ತು BCU ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾನೆ, ನೀವು ಯಾವ ರೀತಿ ಆನ್ಸರ್ ಮಾಡಬೇಕಾಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಈಗ ತಂದಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ 2019 ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅನ್ನೋದು ಇವತ್ತು ನೋಡೋಣ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, BCUನಲ್ಲಿ 2019 ಕ್ವಶನ್ ಪೇಪರಲ್ಲಿ ಏನು ಕೇಳಿದಾನೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಯಾವುದರಲ್ಲಿ? ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅನ್ನೋ ಒಂದು ಚಾಪ್ಟರ್ನಲ್ಲಿ. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಸೆಕ್ಷನ್ ಎನಲ್ಲಿ ಒಂದು ಕಂಪಲ್ಸರಿ ಕೊಡ್ತಾನೆ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಏನಾದರೂ ನಂಬರ್ ಸಿಸ್ಟಮ್ನಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಕ್ವಶನ್ ಕೇಳಿದ್ರೆ ಯಾವುದಾದ್ರು ಒಂದು ಟಾಪಿಕ್ನಲ್ಲಿ ಕೇಳಲಿಕ್ಕೆ ಅವಕಾಶ ಇರಲ್ಲ ಸ್ಟೂಡೆಂಟ್ಸ್. ನಿಮ್ಗೆ ಈಸಿ ಆಗಲಿ ಅಂದ್ಬಿಟ್ಟು ನಂಬರ್ ಸಿಸ್ಟಮಲ್ಲಿ ಕೇಳಿರ್ತಾರೆ. ಈ ಒಂದು ಕ್ವಶನ್ ಪೇಪರಲ್ಲಿ ಕೇಳಿರುವಂತಹದ್ದು ಫೈಂಡ್ 3A + B ಇಫ್ ಮ್ಯಾಟ್ರಿಕ್ಸ್ A ಈಕ್ವಲ್ಸ್ ಆ್ಯಂಡ್ ಮ್ಯಾಟ್ರಿಕ್ಸ್ B ಈಕ್ವಲ್ಸ್. ಮ್ಯಾಟ್ರಿಕ್ಸ್ A ಕೊಟ್ಟಿದ್ದಾನೆ, ಮ್ಯಾಟ್ರಿಕ್ಸ್ B ಕೊಟ್ಟಿದ್ದಾನೆ. ನಾವೇನು ಕಂಡುಹಿಡಿಬೇಕಂತೆ ಸ್ಟೂಡೆಂಟ್ಸ್? 3A ಏನು ಕಂಡುಹಿಡಿಬೇಕಂತೆ ಸ್ಟೂಡೆಂಟ್ಸ್? 3A + B ಈಕ್ವಲ್ಸ್. ಫಸ್ಟ್ ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ? ಫಸ್ಟ್ ಇರೋದು 3 ಇರೋದು, ಸೊ 3 ಬರ್ಕೋಣ. ಆಮೇಲೆ ಏನಂತ ಹೇಳಿದ್ದಾನೆ ಸ್ಟೂಡೆಂಟ್ಸ್? A ಹೇಳಿದ್ದಾನೆ. A ಏನಿದೆ? -1 4 3 -2. ಆಮೇಲೆ ಏನಿದೆ ಸ್ಟೂಡೆಂಟ್ಸ್? A ಆದ್ಮೇಲೆ ಇರೋದು ಪ್ಲಸ್ ಇದೆ, ಪ್ಲಸ್ ಹಾಕೋಣ. ಆಮೇಲೆ ಏನಿದೆ ಇಲ್ಲಿ? B ಇದೆ, ಮ್ಯಾಟ್ರಿಕ್ಸ್ B ಬರೆಯೋಣ. ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. -8 3 2 -4. ದೆನ್ ಸಿಂಪ್ಲಿಫೈ ಮಾಡೋಣ. ಫಸ್ಟು 3 ಇಂದ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಓಲ್ ಮ್ಯಾಟ್ರಿಕ್ಸ್ನ. ಈ ಮ್ಯಾಟ್ರಿಕ್ಸ್ ಫುಲ್ನು ಏನು ಮಾಡಬೇಕಾಗಿರುತ್ತೆ? ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಯಾವುದರಿಂದ? 3 ಇಂದ. ಹಾಗಾದರೆ 3 ಇಂದ ಮಲ್ಟಿಪ್ಲೈ ಮಾಡಿದ್ದೇ ಆದರೆ 3 × -1 -3 3 4s 12 3 3s 9 3 × -2 -6. ಆಮೇಲೆ ಪ್ಲಸ್ಗೆ ಪ್ಲಸ್ ಹಾಕಿ ತದನಂತರ ಮಲ್ಟಿಪ್ಲಿಕೇಶನ್ ಸ್ಕೇಲರಿಂದ ಯಾವುದೇ ರೀತಿ ಮಲ್ಟಿಪ್ಲೈ ಮಾಡುವಂಥ ಅಗತ್ಯ ಇಲ್ಲ. ಸೊ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಈಕ್ವೇಷನ್ನ ಮ್ಯಾಟ್ರಿಕ್ಸ್ನ ಅದೇ ರೀತಿ ಬರ್ಕೊಂಬಿಡೋಣ. ಈಗ ಫಸ್ಟ್ ಮ್ಯಾಟ್ರಿಕ್ಸ್ ಇಂದ ಸೆಕೆಂಡ್ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಫಸ್ಟ್ ಮ್ಯಾಟ್ರಿಕ್ಸ್ ಇಂದ ಸೆಕೆಂಡ್ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಹಾಗಾದರೆ ಆ್ಯಡ್ ಮಾಡಬೇಕು ಅಂತಂದರೆ ಸ್ಟೆಪ್ 1 ಜಾಸ್ತಿ ಆದರೂ ಕೂಡ ಕರೆಕ್ಟಾಗಿ ಅದನ್ನು ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗಾದರೆ -3ಗೆ -3 ತಗೋಣ. ಏನು ಮಾಡಬೇಕಂತೆ? ಪ್ಲಸ್ ಮಾಡಬೇಕಂತೆ. ಯಾವುದನ್ನ? -8. ನೆಕ್ಸ್ಟ್ 12 ಇದೆ. ಏನಿದೆ ಸ್ಟೂಡೆಂಟ್ಸ್? 12 ಇದೆ, ಪ್ಲಸ್ 3 ಮಾಡುವ. ನೆಕ್ಸ್ಟ್ 9 ಇದೆ, ಪ್ಲಸ್ 2 ಮಾಡುವ. ನೆಕ್ಸ್ಟ್ -6 ಇದೆ, ಪ್ಲಸ್ ಮಾಡುವ. ಯಾವುದನ್ನ? -4. ನೆಕ್ಸ್ಟ್
-3 ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? -8. 12 + 3 ಏನಾಗುತ್ತೆ? 15 ಆಗಿರುತ್ತೆ. 9 + 2 ಏನಾಗಿರುತ್ತೆ? 11 ಆಗಿರುತ್ತೆ. -6 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಸ್ಟೂಡೆಂಟ್ಸ್? -4 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಫೈನಲ್ ಆನ್ಸರ್ ಇಡಬೇಕು ಅಂದಾಗ 3a + b ಈಕ್ವಲ್ಸ್ -3 - 8. -3 - 8 ಏನಾಗುತ್ತೆ ಅಂದರೆ -11 ಆಗುತ್ತೆ ಸ್ಟೂಡೆಂಟ್ಸ್. 15 11 -10 ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಆನ್ಸರ್ ಇಷ್ಟ ಆಗಿರುತ್ತೆ ಸ್ಟೂಡೆಂಟ್ಸ್. ಸೆಕ್ಷನ್ ಎಗೆ ತಪ್ಪಿಲ್ದಿರ ನೀಟಾಗಿ ಮಾಡಬೇಕು ಅಂದರೆ ಹೀಗೆ ಮಾಡಿದ್ರೆ ನೀಟಾಗಿ ಯಾವುದೇ ತಪ್ಪಿಲ್ದಿರ ಮಾಡ್ತೀರ ಸ್ಟೂಡೆಂಟ್ಸ್. ಇದನ್ನೇ ಶಾರ್ಟ್ಕಟ್ಟಾಗಿ ಡೈರೆಕ್ಟಾಗಿ ಬೇಕಾದ್ರೂ ಮಾಡ್ಬೋದು. ಫಸ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿದ ನಂತರ ನೀವೇನು ಮಾಡಿ, ಈ ಸ್ಟೆಪ್ನ ಎಲಿಮಿನೇಟ್ ಮಾಡ್ಬೋದು. ಈ ಸ್ಟೆಪ್ನ ಎಲಿಮಿನೇಟ್ ಮಾಡಿ ಡೈರೆಕ್ಟಾಗಿ -3 -8 -11 12 + 3 15 9 + 2 11 -6 -4 -10. ಡೈರೆಕ್ಟ್ ಆನ್ಸರ್ ಬೇಕಾದ್ರೆ ಇಡ್ಬೋದು, ಯಾಕೆಂದರೆ ಇದು 2 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ಇರುವಂಥದ್ದು. ಸೊ 2 ಮಾರ್ಕ್ಸ್ಗೆ ಫುಲ್ ಸ್ಟೆಪ್ ಮಾಡಿದ್ರು ಅಷ್ಟೇ ಮಾರ್ಕ್ಸು, ಇದು ಮಾಡೋದು ಅದೇ ಮಾರ್ಕ್ಸ್ ಬರೋದು. ಆದರೆ ತಪ್ಪಾಗೋದನ್ನು ಅವಾಯ್ಡ್ ಮಾಡುತ್ತೆ ಸ್ಟೂಡೆಂಟ್ಸ್. ಸ್ಟೆಪ್ಸ್ ಜಾಸ್ತಿ ಮಾಡಿದಷ್ಟು ತಪ್ಪು ಎಲ್ಲೂ ಮಾಡೋಕ್ಕೆ ಅವಕಾಶ ಇರಲ್ಲ ಸ್ಟೂಡೆಂಟ್ಸ್. ನಾನು ಇಷ್ಟು ಸ್ಟೆಪ್ಸ್ ಮಾಡ್ರಿ, ಯಾವುದೇ ಮಾರ್ಕ್ಸ್ ಲೂಸರ್ ಆಗಬಾರ್ದು ನೀವು ಅಂತ ಅಡ್ವೈಸ್ ಮಾಡ್ತೀನಿ ಸ್ಟೂಡೆಂಟ್ಸ್. 2 ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಕನ್ವೀನಿಯೆಂಟೋ ಅದನ್ನು ನೀವು ಮಾಡ್ಬೋದು ಸ್ಟೂಡೆಂಟ್ಸ್. ಇದು ಸೆಕ್ಷನ್ ಎಗೆ ಕೇಳಿರುವಂತಹ ಒಂದು ಪ್ರಶ್ನೆ 2019ನೇ ಇಸ್ವಿಯಲ್ಲಿ. ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಹೋದರ ಅಂತಂದರೆ ಸೆಕ್ಷನ್ ಬಿ ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾನೆ ಸ್ಟೂಡೆಂಟ್ಸ್. ಏನು ಕೇಳಿದ್ದಾನೆ? ಇಫ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಇದು 1 2 3 4 5 6 7 8 9, ಮ್ಯಾಟ್ರಿಕ್ಸ್ ಬಿ ಈಕ್ವಲ್ಸ್ ಇದು. ಫೈಂಡ್ ಎ ಬಿ ಓಲ್ ಡ್ಯಾಶ್ ಪ್ರೂವ್ ದಟ್ ಅಥವಾ ಶೋ ದಟ್. ಪ್ರೂವ್ ದಟ್ ಎ ಬಿ ಓಲ್ ಡ್ಯಾಶ್ ಈಕ್ವಲ್ಸ್ ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಹಾಗಾದರೆ ಎ ಇಂಟು ಬಿ ಮಾಡಿ ಅದನ್ನು ಹೋಲ್ ಡ್ಯಾಶ್ ಮಾಡಬೇಕಾಗಿರುತ್ತೆ. ಮತ್ತು ಬಿನ ಟ್ರಾನ್ಸ್ಫರ್ ಮಾಡಿ ಎನ ಟ್ರಾನ್ಸ್ಫರ್ ಮಾಡಿ ಅವೆರಡು ಮಲ್ಟಿಪ್ಲೈ ಮಾಡಿದ್ಮೇಲೆ ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಡಿಸ್ಕ್ರಿಪ್ಷನಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ರೀತಿ ಅನ್ನೋದು ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್. ಸೊ ಅದನ್ನು ನೀವು ಮಾಡಿಕೊಳ್ಳಿ. ಇಲ್ಲಿ ನಾನು ನಿಮಗೆ ಯಾವ ರೀತಿ ಇಲ್ಲಿ ಮಾಡಬೇಕಾಗಿರುತ್ತೆ ಪ್ರೆಸೆಂಟೇಷನ್ ಅನ್ನೋ ವಿಚಾರನ ಇಲ್ಲಿ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ಫಸ್ಟ್ ಇರುವಂಥದ್ದು ಲೆಟ್, ಯಾವುದು ಮೂರನೇ ಕ್ವಶನ್ನು ಲೆಟ್ ಕನ್ಸಿಡರ್ LHS. ಲೆಟ್ ಕನ್ಸಿಡರ್ LHS. ಏನು LHS ಇರುವಂತಹದ್ದು? ಎ ಬಿ ಓಲ್ ಡ್ಯಾಶ್. ಎ ಬಿ ಓಲ್ ಡ್ಯಾಶ್ ಬೇಕು ಅಂದ್ರೆ ಏನು ಮಾಡಬೇಕು? ಫಸ್ಟ್ ಎ ಇಂಟು ಬಿ ಮಾಡಬೇಕು, ಆಮೇಲೆ ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡುವ? ಫಸ್ಟ್ ಎ ಬಿ ಮಾಡುವ. ಎ ಬಿ ಈಕ್ವಲ್ಸ್ ಫಸ್ಟ್ ಎ ತಗೊಳ್ಳೋಣ. ಇರುವಂತಹದೇನು 1 2 3 4 5 6 7 8 9 ಇಂಟು ಮ್ಯಾಟ್ರಿಕ್ಸ್ ಬಿ ತಗೊಳ್ಳೋಣ. ಮ್ಯಾಟ್ರಿಕ್ಸ್ ಬಿ ಇರೋದೇನು 9 8 7 6 5 4 3 2 1. ಓಕೆ, ಮ್ಯಾಟ್ರಿಕ್ಸ್ ಎ ಇದೆ, ಬಿ ಇದೆ. ಈಗೇನು ಮಾಡುವ? ನಾವು ಎ ಬಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎ ಬಿನ ನಾವು ಮಾಡಬೇಕು ಅಂತ ತಂದಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಗ್ಯಾಪ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಗ್ಯಾಪ್, ಫಸ್ಟ್ ರೋ ಥರ್ಡ್ ಕಾಲಮ್ ಗ್ಯಾಪ್. ರೈಟ್? ಫಾರ್ಮುಲಾ ಅಂತೂ ಗೊತ್ತಾಗ್ಬಿಟ್ಟಿದೆ ನಿಮಗೆ, ಮ್ಯಾಜಿಕ್ ಹೆಂಗೆ ಮಾಡಬೇಕು ಅನ್ನೋದು. ಹಾಗಾದ್ರೆ ಈಗ ನಾವೇನು ಮಾಡುವ? ಫಸ್ಟ್ ರೋ ಇಲ್ಲಿದೆ, ಫಸ್ಟ್ ಕಾಲಮ್ ಇಲ್ಲಿದೆ.
ಇಲ್ಲಿ ಇದು ಎರಡು ಮಲ್ಟಿಪ್ಲೈ ಮಾಡುವಾಗ ಮಧ್ಯದಲ್ಲಿ ಪ್ಲಸ್ ಹಾಕ್ತಾನೇ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಫಸ್ಟ್ ರೋ ಫಸ್ಟ್ ಕಾಲಮ್ 1 ಇಂಟು 9 1 ಇಂಟು 9 9 ಪ್ಲಸ್ 2 ಇಂಟು 6 ಫಸ್ಟ್ ರೋ ಫಸ್ಟ್ ಕಾಲಮ್ 12 ಪ್ಲಸ್ 3 ಇಂಟು 3 9. ಕ್ಲಿಯರ್ ಸ್ಟೂಡೆಂಟ್ಸ್? ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ. ದೆನ್ ಫಸ್ಟ್ ರೋ ಫಸ್ಟ್ ಕಾಲಮ್ ಆದಮೇಲೆ ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಹಾಗಾದರೆ 1 ಇಂಟು 8 ಪ್ಲಸ್ 2 ಇಂಟು 5 10 ಪ್ಲಸ್ 3 ಇಂಟು 2 6. ಕ್ಲಿಯರ್ ಸ್ಟೂಡೆಂಟ್ಸ್? ಗಾಬರಿ ಬೀಳಕ್ಕೆ ಹೋಗಬಾರ್ದು, ಕೂಲಾಗಿ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 1 ಇಂಟು 7 ಪ್ಲಸ್ 2 ಇಂಟು 4 8 ಪ್ಲಸ್ 3 ಇಂಟು 1 3. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಮಾಡಬೇಕಾಗಿರೋದು ನಾವು ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಇಲ್ಲಿದೆ, ಫಸ್ಟ್ ಕಾಲಮ್ ಇಲ್ಲಿದೆ. ಸೊ 4 ಇಂಟು 9 36 5 ಇಂಟು 6 30 ಪ್ಲಸ್ 6 ಇಂಟು 3 18. ಹಾಗಾದರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಇಲ್ಲಿದೆ, ಸೆಕೆಂಡ್ ಕಾಲಮ್ ಇಲ್ಲಿದೆ. ಸ್ವಲ್ಪ ಪ್ರಜ್ಞೆ ಇರಬೇಕು ಮಾಡುವಾಗ, ತಪ್ಪುಗಳಾಗಕ್ಕೆ ಅವಕಾಶ ಜಾಸ್ತಿ ಇದೆ. 4 ಇಂಟು 8 32 ಪ್ಲಸ್ 5 5 25 ಪ್ಲಸ್ 6 2 12. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಯಿತು. ಈಗ ನಾವು ಮಾಡಬೇಕಾಗಿರೋದು ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೆಕೆಂಡ್ ರೋ ಥರ್ಡ್ ಕಾಲಮ್ ಯಾವ ರೀತಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಸೆಕೆಂಡ್ ರೋ ಥರ್ಡ್ ಕಾಲಮ್ 4 ಇಂಟು 7 28 ಪ್ಲಸ್ 5 ಇಂಟು 4 20 ಪ್ಲಸ್ 6 ಇಂಟು 1 6. ಹಾಗಾದರೆ ನಾವು ಮಾಡಿದ್ದು ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ದೆನ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಈಗ ನಾವು ಮಾಡಬೇಕಾಗಿರೋದೇನು? ಥರ್ಡ್ ರೋ ಫಸ್ಟ್ ಕಾಲಮ್. ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡಬೇಕು ಅಂದ್ರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಸೊ ಇದು ಥರ್ಡ್ ರೋ, ಇದು ಫಸ್ಟ್ ಕಾಲಮ್. ಸೊ 7 ಇಂಟು 9 63 8 ಇಂಟು 6 9 ಇಂಟು 3. ಸೊ ದೆನ್ ಥರ್ಡ್ ರೋ ಫಸ್ಟ್ ಕಾಲಮ್ ಆಯಿತು. ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಾಡಬೇಕು. 7 ಇಂಟು 8 8 ಇಂಟು 5 9 ಇಂಟು 2. ಥರ್ಡ್ ರೋ ಸೆಕೆಂಡ್ ಕಾಲಮ್ ಆಯಿತು. ಈಗ ಥರ್ಡ್ ರೋ ಥರ್ಡ್ ಕಾಲಮ್. ಥರ್ಡ್ ರೋ ಥರ್ಡ್ ಕಾಲಮ್ ಯಾವ ರೀತಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 7 ಇಂಟು 7 ಪ್ಲಸ್ 8 4 8 ಇಂಟು 4 9 ಇಂಟು 1. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ದಾಯಿತು ನಾವೀಗ. ಈಗ ಜಸ್ಟ್ ನಾವೇನು ಮಾಡಬೇಕು? ಎ ಬಿನ ಆ್ಯಡ್ ಮಾಡಿ ಇಡಬೇಕಾಗತ್ತೆ. ಎ ಬಿ ಈಕ್ವಲ್ಸ್ 9 9 18 28 2 30.
10 18 24 7 3 10 8 18 30 36 46 54 30 20 50 57 67 2 69 48 54 63 ಪ್ಲಸ್ 48 ಪ್ಲಸ್ 27 138. ದೆನ್ 56 ಪ್ಲಸ್ 40 ಪ್ಲಸ್ 18 114. ಟೋಟಲಿ ಮಿಸ್ಟೇಕ್ ಆಗಿದೆ ಅಂದರೆ ಕ್ಷಮಿಸಿ, ನೀವು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಪ್ಲಸ್ 32 ಪ್ಲಸ್ 9 ಅಂದರೆ ಬರೋದು 90. ಇದು ಎ ಬಿ ಆಯಿತು ಸ್ಟೂಡೆಂಟ್ಸ್. ನಾವು ಬೇಕಾಗಿರೋದೇನು, ಎ ಬಿ ಹೋಲ್ ಡ್ಯಾಶ್ ಬೇಕಾಗಿರೋದು ಸ್ಟೂಡೆಂಟ್ಸ್. ಎ ಬಿ ಹೋಲ್ ಡ್ಯಾಶ್ ಬೇಕು ಅಂದರೆ ಟ್ರಾನ್ಸ್ಪೋಸ್ ಮಾಡಬೇಕು. ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ಸ್ ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಹೇಗೆ ಮಾಡುವ, ರೋ ಇರೋದನ್ನೆಲ್ಲ ಕಾಲಮ್ ಆಗಿ ಬರೀಬೇಕಾಗಿರುತ್ತೆ, ರೋ ಇರೋದೆಲ್ಲ ಕಾಲಮ್ ಆಗಿ ಬರೀಬೇಕಾಗಿರುತ್ತೆ, ಕಾಲಮ್ ಇರೋದೆಲ್ಲ ರೋನಾಗಿ ಬರೀಬೇಕು. ಹಾಗಾದರೆ ರೋ ಇರೋದೇನಿಲ್ಲಿ 30 24 18. ಹಾಗಾದರೆ 30 24 18. ಸೆಕೆಂಡ್ ರೋ ಇರೋದೇನು 54 69 54. ನೆಕ್ಸ್ಟ್ ಇರೋದು 138 114 90. ಹಾಗಾದರೆ ನಮ್ಗೇನು ಬಂತು, ಎ ಬಿ ಹೋಲ್ ಡ್ಯಾಶ್ ಬಂತು. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೇಳಿರೋದು ಅವನೇನು, ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ಸ್ ಆರ್ ಎಚ್ ಎಸ್ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತ. ನೆಕ್ಸ್ಟ್ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ ಕನ್ಸಿಡರ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ ಇರೋದೇನು, ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಹಾಗಾದರೆ ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತ. ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಬೇಕು ಅಂತಂದರೆ ಫಸ್ಟ್ ನಾವು ಬಿನ ಟ್ರಾನ್ಸ್ಪೋಸ್ ಮಾಡಬೇಕು. ಬಿ ಇರೋದೇನು ಇಲ್ಲಿ ಬರಿತೀನಿ, ಇಲ್ಲಿ ಬಿ ಇರೋದಿಲ್ಲೇನು ಇಲ್ಲಿ ಬರಿತೀನಿ. ಏನಿರೋದು 9 8 7 6 5 4 3 2 1. ಇದು ಬಿ ಇರೋದು. ಈಗ ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ರೋ ಇರೋದೆಲ್ಲ ಕಾಲಮ್ ಬರೀಬೇಕಾಗಿರುತ್ತೆ. ಹಾಗಾದರೆ ಬಿ ಡ್ಯಾಶ್ ಮಾಡಿದ್ರೆ 9 8 7 6 5 4 3 2 1 ಟ್ರಾನ್ಸ್ಪೋಸ್ ಆಯಿತು ಬಿ. ಅದೇ ರೀತಿಯಲ್ಲಿ ಎ ಬರೀತೀನಿ ನೋಡಿ ಸ್ಟೂಡೆಂಟ್ಸ್. ಎ ಇರೋದು 1 2 3 4 5 6 7 8 9. ಹಾಗಾದ್ರೆ ಇದನ್ನ ಇಂಟು ಎ ಡ್ಯಾಶ್, ಇದನ್ನ ಟ್ರಾನ್ಸ್ಪೋಸ್ ನಾವು ಮಾಡಿದ್ದೆ ಆದರೆ ಏನಿರುತ್ತೆ 1 2 3 4 5 6 7 8 9 ರೋ ಇರೋದೆಲ್ಲ ಕಾಲಮ್ ಆಗಿ ಕನ್ವರ್ಟ್ ಮಾಡಿದ್ದಾಯಿತು. ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಮಾಡಿದ್ದಾಯಿತು. ಅದೇ ರೀತಿಯಲ್ಲಿ ಇವಾಗ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಇವಾಗ ಒಂದು ಸ್ವಲ್ಪ ಫಾಸ್ಟ್ ಆಗೋಣ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್. 9 ಇಂಟು 1 9 ಪ್ಲಸ್ 6 ಇಂಟು 2 12 ಪ್ಲಸ್ 3 ಇಂಟು 3 9. ಕ್ಲಿಯರ್ ಸ್ಟೂಡೆಂಟ್ಸ್? ದೆನ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ 9 4 36 ಪ್ಲಸ್ 6 5 30 ಪ್ಲಸ್ 3 6
18. ಅದೇ ರೀತಿಯಲ್ಲಿ ಫಸ್ಟ್ ರೋ ಥರ್ಡ್ ಕಾಲಮ್ 63 ಪ್ಲಸ್ 48 ಪ್ಲಸ್ 27. Clear, students? Then second row first column 8 into 1 8 plus 5 into 2 10 plus 2 into 3 6 ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಮತ್ತಿವಾಗ ನಾವು second row second column 8 4s 5 5s 2 6s. Then second row third column 8 into 7 5 into 8 2 into 9. ಈಗ ಫಸ್ಟ್ ರೋ ಮತ್ತು ಸೆಕೆಂಡ್ ರೋನ ಇದು ಮಾಡಿದ್ದಾಯಿತು. ಈಗ ಇವಾಗ ಥರ್ಡ್ ರೋ ಫಸ್ಟ್ ಕಾಲಮ್ 7 into 1 7 plus 4 into 2 8 plus 1 into 3 3. Then third row first column 7 into 4 28 4 into 5 20 1 into 6 6. ಈಗ ಇವಾಗ ಮಾಡಬೇಕಾಗಿರೋದು ನಾವು ಥರ್ಡ್ ರೋ ಥರ್ಡ್ ಕಾಲಮ್ 7 7s 49 ಪ್ಲಸ್ 4 into 8 32 ಪ್ಲಸ್ 1 into 9 9. ಸೊ ಈಗ ಮಲ್ಟಿಪ್ಲಿಕೇಶನ್ ಪ್ರೊಸೀಜರ್ ಎಲ್ಲ ಮುಗೀತು. ಈಗ ಜಸ್ಟ್ ಆ್ಯಡ್ ಮಾಡಬೇಕಾಗಿರುತ್ತೆ. ಏನು ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಈಕ್ವಲ್ಸ್ ಕಾನ್ಫಿಡೆಂಟ್ ಆಗಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ನೀವು. ಸೊ 9 ಪ್ಲಸ್ 9 ಪ್ಲಸ್ 12 9 9 18 18 20 30 30 36 30 plus 36 plus 18 84. Then 63 plus 48 plus 27 138. Then 10 18 24. Then 30 50 57 67 2 69. ಒಂದ್ಸಲಿ ನೋಡ್ಬಿಡೋಣ. 32 ಪ್ಲಸ್ 25 ಪ್ಲಸ್ 12 69. ದೆನ್ 56 ಪ್ಲಸ್ 40 ಪ್ಲಸ್ 18 114. ದೆನ್ 7 3 18 48 54 49 ಪ್ಲಸ್ 32 ಪ್ಲಸ್ 9 ಅಂದರೆ ಬರೋದು 90. ಈಗ ಇವಾಗ ನಾವು ವೆರಿಫೈ ಮಾಡಬೇಕು. LHS ಮಾಡಿದ್ದೀವಿ, RHS ಮಾಡಿದ್ದೀವಿ, ಇವೆರಡು ಸೇಮ್ ಇದೆಯಾ ಅಂತ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಒಂದ್ಸಲಿ ನೋಡ್ಬಿಡವ. ನೋಡಿ ಇಲ್ಲಿದೆ, ರೌಂಡ್ ಆಫ್ ಮಾಡ್ತೀನಿ. ಇಲ್ಲೊಂದಿದೆ, ಇಲ್ಲೊಂದಿದೆ. ಹಾಗಾದರೆ 30 84 ಇದೆ, ಇಲ್ಲಿ 54 ಇದೆ. ಯಾಕೆ ಡಿಫರೆನ್ಸ್ ಅಂತ ನೋಡಬೇಕಾಗಿರುತ್ತೆ. ನಾವು 100% ಪ್ರೂವ್ ಆಗಬೇಕಾಗುತ್ತೆ. 24 69 14 24 69 114 18 54 90.
ಇಲ್ಲಿ 84 ಇದೆ, ಇಲ್ಲಿ 54 ಇದೆ. ಯಾಕೆ ಶೋ ದಟ್ ಅಥವಾ ಪ್ರೂವ್ ದಟ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಪ್ರೂವ್ ಆಗಲೇಬೇಕಾಗಿರುತ್ತೆ ನಮಗೆ. ಸೊ ಏನಾಗಿದೆ ಅಂತ ಒಂದ್ಸಲಿ ನೋಡೋಣ. ಫಸ್ಟ್ ರೋ ಈ 54 ಅಂತ ಬಂದಿರೋದು ಇಲ್ಲಿ ಬಂದಿರೋದು. 54 ಇಲ್ಲಿ ಟೋಟಲ್ ಮಾಡಿದ್ರೆ 54 ಬರಲ್ಲ ಸ್ಟೂಡೆಂಟ್ಸ್. ಏನ್ ಬರುತ್ತಲ್ಲಿ 36 ಪ್ಲಸ್ 30 ಪ್ಲಸ್ 18 ಅಂದ್ರೆ ಬರೋದು ಇದು 54 ಅಲ್ಲ ಸ್ಟೂಡೆಂಟ್ಸ್, ಇದೇನಿದು 84, ಇದೇನಿದು 84. ಹಾಗಾದ್ರೆ ಇವಾಗ ಏನಾಯ್ತು ಸ್ಟೂಡೆಂಟ್ಸ್, 84 ಟ್ಯಾಲಿ ಆಯಿತು. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್, ಅಕಸ್ಮಾತ್ ಏನಾದ್ರು ಡಿಫ್ರೆನ್ಸ್ ಬಂದರೂ ಕೂಡ ಈ ರೀತಿ ನೀವು ಐಡೆಂಟಿಫೈ ಮಾಡಲೇಬೇಕು. ಎಕ್ಸಾಮಿನೇಷನ್ ಅಲ್ಲಿ ಶೋ ದಟ್ ಅಥವಾ ಪ್ರೂವ್ ದಟ್ ಅಂತ ಕೊಟ್ಟರೆ 100% LHS ಈಕ್ವಲ್ಸ್ RHS ಬರಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಕಸ್ಮಾತ್ ವೆರಿಫೈ ಅಂತ ಏನಾದ್ರು ಕೊಟ್ಟರೆ LHS ಈಕ್ವಲ್ಸ್ RHS ಆದರೂ ಆಗ್ಬೋದು, ಆಗದಿರನೂ ಇರ್ಬೋದು. ಶೋ ದಟ್ ಅಥವಾ ಪ್ರೂವ್ ದಟ್ ಅಂತ ಕೊಟ್ಟರೆ 100% ಆಗೇ ಆಗುತ್ತೆ. ನೀವೊಂದ್ಸಲಿ ಚೆಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೋಡಿ, ಇಲ್ಲೊಂದು ಮಿಸ್ಟೇಕ್ ಆಗಿತ್ತಲ್ಲ, ಆ ಮಿಸ್ಟೇಕ್ನ ವೆರಿಫೈ ಮಾಡ್ದಂಗಾಯ್ತು. ಕನ್ಕ್ಲೂಷನ್ ಇಲ್ಲಿ ಬರೀಬೇಕು, ದೇರ್ ಫೋರ್ LHS ಈಕ್ವಲ್ಸ್ RHS. ಏಕೆ LHS ನ ಇಲ್ಲಿ ಮೊದಲು ಕನ್ಸಿಡರ್ ಮಾಡಿದ್ದೀವಿ, ಆನ್ಸರ್ ಇಲ್ಲಿ ಬಂದಿದೆ. RHS ನ ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ, ಆನ್ಸರ್ ಇಲ್ಲಿ ಬಂದಿದೆ. ದೇರ್ ಫೋರ್ LHS ಈಕ್ವಲ್ಸ್ RHS. ಮತ್ತೆ ಅದನ್ನ ಬರೆದ್ಬಿಡ್ರಿ, AB ಹೋಲ್ ಡ್ಯಾಶ್ ಈಕ್ವಲ್ಸ್ B ಡ್ಯಾಶ್ ಇಂಟು A ಡ್ಯಾಶ್. ಅವನು ಹೇಳಿರೋದು ನಾವು ಪ್ರೂವ್ ಮಾಡಿದ್ದೀವಿ ಅಂತ ಮೆನ್ಷನ್ ಕನ್ಕ್ಲೂಷನ್ ಬರಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಇಷ್ಟು ಬರೆದ್ರ ಅಂದ್ರೆ ನಿಮಗೆ 6 ಮಾರ್ಕ್ಸ್ಗೆ 6 ಮಾರ್ಕ್ಸ್ ಫುಲ್ 100% ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ನಾವೀಗ ಮಾಡಿದ್ದು 2019ನೇ ಇಸ್ವಿ ಕ್ವಶನ್ ಪೇಪರ್ BCUದು ಆಗಿದೆ ಸ್ಟೂಡೆಂಟ್ಸ್. ಸೆಕ್ಷನ್ A ನೋಡಿದ್ವಿ, ಸೆಕ್ಷನ್ B ನೋಡಿದ್ವಿ ಸ್ಟೂಡೆಂಟ್ಸ್. ಸಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಈಗ ಜಸ್ಟ್ ನಾವೇನು ನೋಡೋಣ, BU ಕ್ವಶನ್ ಪೇಪರ್ನಲ್ಲಿ ಏನ್ ಕೇಳಿದಾನೆ ಸೆಕ್ಷನ್ A ಮತ್ತು Bಗೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಸೊ BU ಕ್ವಶನ್ ಪೇಪರ್ ಅಲ್ಲಿ BU ಕ್ವಶನ್ ಪೇಪರ್ ಒಂದು ಸ್ವಲ್ಪ ಡಲ್ ಇದೆ. ಲಾಸ್ಟ್ ಟೈಮು ಹೇಳಿದ್ದೆ, ಬರೆಸ್ಬೇಕಾಗತ್ತೆ ನೀವು. 2019 ಕ್ವಶನ್ ಪೇಪರ್ BU ಕ್ವಶನ್ ಪೇಪರ್ನಲ್ಲಿ ಸೆಕ್ಷನ್ Aಗೆ ಏನ್ ಕೇಳಿದರೆ ಅಂತ ನೀವು ನೋಡಿದ್ದೇ ಆದ್ರೆ, ಗಮನಿಸಿದ್ದೇ ಆದ್ರೆ, ಇಲ್ಲಿ ಗಮನಿಸಿ, ಇಲ್ಲಿ ವಾಟ್ ಆರ್ ಈವನ್ ನಂಬರ್ಸ್, ಫೈಂಡ್ LCM, ಫೈಂಡ್ HCF. ನಂಬರ್ ಸಿಸ್ಟಮ್ನಲ್ಲಿ 1 ಕ್ವಶನ್, 2 ಕ್ವಶನ್, 3 ಕ್ವಶನ್ ನಂಬರ್ ಸಿಸ್ಟಮ್ ಅಲ್ಲೇ ಕೇಳಿರೋ ಪ್ರಯುಕ್ತವಾಗಿ ಇಲ್ಲಿ ಮ್ಯಾಟ್ರಿಕ್ಸ್ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಸ್ಟೂಡೆಂಟ್ಸ್. ಒಂದು ಪ್ರಪೋರ್ಷನ್ ಕೇಳಿದರೆ, ಇನ್ನೊಂದು ಪ್ರೋಗ್ರೆಷನ್ಸ್, 2 ಪ್ರೋಗ್ರೆಷನ್ಸ್ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ ಈ ರೀತಿ ಕ್ವಶನ್ ಪೇಪರ್ ಸೆಟ್ ಮಾಡಿದಾಗ ಕಾನ್ಸಂಟ್ರೇಟ್ ಮಾಡಿರೋದು ಯಾವುದ್ರ ಮೇಲೆ, ನಂಬರ್ ಸಿಸ್ಟಮ್ ಮೇಲೆ ಆಗಿರೋದ್ರಿಂದ ಇಲ್ಲಿ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಕ್ವಶನ್ ಆಬ್ಸೆಂಟ್ ಆಗಿದೆ ಸ್ಟೂಡೆಂಟ್ಸ್. ಆದರೆ ನಿಮ್ಗೇನು ಮೋಸ ಮಾಡಿಲ್ಲ, ಸೆಕ್ಷನ್ B ಆ್ಯಂಡ್ Cಗೆ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್. ಎಷ್ಟು ಕೊಟ್ಟಿದ್ದಾರೆ ಅದು ನೋಡೋಣ ಬನ್ನಿ. ಇವ್ಯಾಲ್ಯೂಯೇಟ್ ಅಂದರೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿರುತ್ತೆ. 2 ಗೆರೆಗಳ ಮುಖಾಂತರ ಕೊಟ್ಟಿದ್ದಾನೆ, ಅಂದರೆ ಅದರ ಅರ್ಥ ಡಿಟರ್ಮಿನೆಂಟ್ ಆಗಿದೆ ಸ್ಟೂಡೆಂಟ್ಸ್. ಡಿಟರ್ಮಿನೆಂಟ್ ಆಗಿದೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ತಂದಾಗ ಏನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನಾವು ಅಲ್ಲಿರೋದನ್ನ ಬರ್ಕೊಳ್ತೀನಿ. ಮೊದಲು 8 2 1 12 3 minus 5 16 4 2. ಇದನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕಂತೆ. ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ರೋಗೆ ನಾರ್ಮಲ್ ಆಗಿ ಕಾಮನ್ ಆಗಿ ನಾವೇನ್ ಮಾಡ್ತೀವಿ, ಇವ್ಯಾಲ್ಯೂಯೇಟ್ ಮಾಡೋಣ. ಫಸ್ಟ್ ರೋಗಾದ್ರು ಮಾಡ್ಬೋದು, ಸೆಕೆಂಡ್ ರೋಗಾದ್ರು ಮಾಡ್ಬೋದು, ಥರ್ಡ್ ರೋಗಾದ್ರು ಮಾಡ್ಬೋದು ನೀವು. ಸೊ ಯಾವ ರೀತಿ ಮಾಡುವ, ಫಸ್ಟ್ 8 ಇದೆ, 8 ತಗೊಂತೀನಿ. ದೆನ್
ಆ ರೋ ಆ ಕಾಲಮ್, ಈ ರೋ ಈ ಕಾಲಮ್ ಬಿಟ್ಟು ಬಿಡ್ತೀನಿ. ಆ ರೋ ಆ ಕಾಲಮ್ ಬಿಟ್ಟರೆ ಇನ್ನು ಉಳಿಯುವಂತಹದ್ದು 3 -5 4 2. ಮೈನಸ್ ತಗೊಂತೀರ, ಯಾವುದಿರೋದು ನೆಕ್ಸ್ಟ್ 8 2 ಇರೋದು. ದೆನ್ ಈ ರೋ ಈ ಕಾಲಮ್ ಬಿಟ್ಬಿಡ್ತೀವಿ. ಏನು ಉಳಿತು? 12 - 5 16 2. ಆಮೇಲೆ ಪ್ಲಸ್ ಇದೇನಿರೋದಿಲ್ಲಿ 1 ಇರೋಂತಹದ್ದು. ಈ ರೋ ಈ ಕಾಲಮ್ ಬಿಟ್ಟು ಬಿಡ್ತೀವಿ. ಆ ರೋ ಆ ಕಾಲಮ್ ಬಿಟ್ರೆ ಅಂದ್ರೆ ಇನ್ನೇನು ಉಳಿಯುತ್ತೆ? 12 3 16 4. ದೆನ್ ಸಿಂಪ್ಲಿಫೈ ಮಾಡಿದ್ದೆ ಆದರೆ 8 ಆಫ್ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ತೀರಾ. 6 ಮೈನಸ್ ಆಫ್ 5 4s -20 minus 2 of 12 into 2 24 minus of 16 into 5 minus 80 plus 1 of 12 into 4 48 minus 48. Then simplify ಮಾಡಿದ್ರೆ ಅಂತಂದ್ರೆ 8 of 6 minus into minus ಏನಾಗಿರುತ್ತೆ? plus 20 minus 2 of 24 minus into minus plus 80 plus 1 of 0. ಬೇಕಾದ್ರೆ ಬಿಟ್ಟು ಬಿಡ್ಬೋದು. ಸೊ 8 of 26 minus 2 of 104 plus 0. Then 8 into 26. 26 into 8. And ಬರೋದು 208 minus 208 plus 0. ಬಿಟ್ಟು ಬಿಡ್ಬೋದು. 208 ಅಲ್ಲಿ 208 ಹೋದ್ರೆ ಇನ್ನು ಉಳಿಯುವಂತಹದ್ದು 0 ಆಗಿರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಇವ್ಯಾಲ್ಯೂಯೇಟ್ ಡಿಟರ್ಮಿನೆಂಟ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇದು ಸೆಕ್ಷನ್ ಬಿ ಯಲ್ಲಿ 2019 ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದಾಗಿದೆ ಸ್ಟೂಡೆಂಟ್ಸ್. ಎ ಮತ್ತು ಬಿನ ನೋಡಿದ್ವಿ. BBA 2019 ಏನು ಕೇಳಿದಾನೆ ಅಂತ ಮತ್ತೆ ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, 2019 ಕ್ವಶನ್ ಪೇಪರ್ನಲ್ಲಿ ಸೆಕ್ಷನ್ ಎಗೆ ಕೇಳಿರುವಂತಹದ್ದು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ನಲ್ಲಿ ಒಂದು ಪ್ರಶ್ನೆ ಕೇಳಿದರೆ. ಏನು ಕೇಳಿದ್ದಾರೆ ಅಂತಂದ್ರೆ, ವಾಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಆಲ್ರೆಡಿ ನಿಮ್ಗೆ ಇದು ಗೊತ್ತಿದೆ ಸ್ಟೂಡೆಂಟ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ರೋಸ್ ಎಷ್ಟಿರುತ್ತೋ ಕಾಲಮ್ಸ್ ಅಷ್ಟೇ ಇದ್ರ ಅಂದ್ರೆ, ಅಥವಾ ಆ ಮ್ಯಾಟ್ರಿಕ್ಸ್ ಇನ್ ವಿಚ್ m ಈಕ್ವಲ್ಸ್ n ಅಂದ್ರೆ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಈಸ್ ನೋನ್ ಆಸ್ ಆರ್ ಈಸ್ ಕಾಲ್ಡ್ ಆಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ಬಿಟ್ಟಿದೆ. ನೀವೊಂದು ಎಕ್ಸಾಂಪಲ್ನ ಬರಿಬೋದು ಸ್ಟೂಡೆಂಟ್ಸ್. ಯಾವ ರೀತಿ ಬರಿಬೋದು? ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ 1 2 3 4 4 3 2 1 1 1 2 3 4 3 2 1. ಎಷ್ಟು ರೋಸ್ ಇದೆ ಇಲ್ಲಿ? 4 ರೋ ಇದೆ, 4 ಕಾಲಮ್ ಇದೆ. ಸೊ ಅದೇ ರೀತಿ ಇಲ್ಲಿ ಈ ಎಕ್ಸಾಂಪಲ್ ನೋಡಿದ್ರೆ 3/3 ಇದೆ, ಈ ಎಕ್ಸಾಂಪಲ್ 2/2 ಇದೆ ಸ್ಟೂಡೆಂಟ್ಸ್. ಸೊ ನೀವು ಈ ಎಕ್ಸಾಮ್ನಲ್ಲಿ ಬರೆಯೋದ್ರ ಜೊತೆಗೆ ನೀವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಎಕ್ಸಾಂಪಲ್ ಮೀನಿಂಗ್ ಬರೆಯೋದ್ರ ಜೊತೆಗೆ ಎಕ್ಸಾಂಪಲ್ ಕೂಡ ಬರೆದ್ರೆ ಪಕ್ಕ 2 ಮಾರ್ಕ್ಸ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಗೊತ್ತಿರುತ್ತೆ, ಬರೆದ್ಬಿಟ್ಟು ಬನ್ನಿ, ಕಳ್ಕೊಳ್ಳೋದೇನಿದೆ? ಕ್ಲಿಯರ್ ಸ್ಟೂಡೆಂಟ್ಸ್?
ಇದು ಸೆಕ್ಷನ್ ಎಗೆ ಕೇಳಿರುವಂತಹದ್ದು BBA 2019ನಲ್ಲಿ. ಸೆಕ್ಷನ್ ಬಿಗೆ ಕೇಳಿದರೆ ಏನು ಕೇಳಿದರಂತೆ, ಶೋ ದಟ್ ಅಂದರೆ ಆಗಲೇಬೇಕು, ಡಿಟರ್ಮಿನೆಂಟ್ ಈಕ್ವಲ್ಸ್ -40. ಹಾಗಾದರೆ LHS ಈಕ್ವಲ್ಸ್ RHS ಆಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. LHS ಈಕ್ವಲ್ಸ್ RHS ಆಗಬೇಕು ಅಂದರೆ ನಾವು ಫಸ್ಟ್ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಲೆಟ್ ಕನ್ಸಿಡರ್ LHS. ಏನು LHS ಇರುವಂತಹದ್ದು, ಡಿಟರ್ಮಿನೆಂಟ್ ಇರುವಂತಹದ್ದು. ಡಿಟರ್ಮಿನೆಂಟ್ ಏನಿದೆಯಂತೆ 3, 4, 7, ಆಮೇಲೆ 2, 1, 3, ಆಮೇಲೆ ಇರೋದು -5, -1, 2. ಸೊ ನೀವೊಂದು ಸ್ವಲ್ಪ ನೀಟಾಗಿ ಗೆರೆ ಹಾಕಬೇಕಾಗಿರುತ್ತೆ. ಸೊ ಇದನ್ನು ನಾವು LHSನ ಇವ್ಯಾಲ್ಯೂಯೇಟ್ ಮಾಡಿದ್ದೆ ಆದರೆ ಫಸ್ಟ್ ಏನು ತಗೊಬೇಕು, 3, ಆ ರೋ ಆ ಕಾಲಮ್ ಬಿಟ್ಟುಬಿಡಿ, ಈ ರೋ ಈ ಕಾಲಮ್ ಬಿಟ್ಟುಬಿಡಿ. ಆ ರೋ ಆ ಕಾಲಮ್ ಬಿಟ್ಟುಬಿಟ್ರೆ ಇನ್ನು ಉಳಿಯುವಂತಹದ್ದು ಏನು ಉಳಿಯುತ್ತೆ ಸ್ಟೂಡೆಂಟ್ಸ್, 1, 3, -1, 2. ದೆನ್ ಫಾರ್ಮುಲಾದಲ್ಲಿ ಮಾಮೂಲಿ ಮೈನಸ್ ಬರಬೇಕು. ನೆಕ್ಸ್ಟ್ ಎಲಿಮೆಂಟ್ ಇರೋದೇನು, ಫಸ್ಟ್ ರೋ ಇವ್ಯಾಲ್ಯೂಯೇಟ್ ಮಾಡ್ತಿರೋದು ನಾವು 4, ಈ ರೋ ಈ ಕಾಲಮ್, ಆ ಕಾಲಮ್ ಈ ರೋ, ಅವೆರಡನ್ನೂ ಬಿಟ್ಟುಬಿಟ್ರೆ ಇನ್ನು ಉಳಿಯುವಂತಹದ್ದು 2, 3, -5, 2. ದೆನ್ +7, ಈ ರೋ ಈ ಕಾಲಮ್ ಈ ರೋ ಹೋದರೆ ಇನ್ನೇನು ಉಳಿಯುತ್ತಿನ್ನ 2, 1, -5, -1. ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸಿಂಪ್ಲಿಫೈ ಮಾಡಿದ್ದೆ ಆದರೆ ಈಕ್ವಲ್ಸ್ 3 ಆಫ್ 1 × 2, 2 ಮೈನಸ್ ಹಾಕಿ 3 × -1, -1, 3 × -1, -3. ದೆನ್ -4 ಆಫ್ 2 × 2, 4, minus of 3 × -5, -15. Then +7 of ಬಿಗ್ ಬ್ರಾಕೆಟ್ ಬೇಕಾದ್ರೆ ಉಪಯೋಗಿಸ್ಬೋದು ನೀವು, 2 × -1, -2, ಮೈನಸ್ ಹಾಕಬೇಕಾಗಿರುತ್ತೆ, -1 × -5 ಆಗಿರುತ್ತೆ. ಇದನ್ನ ಬ್ರಾಕೆಟ್ಸ್ನ ರಿಮೂವ್ ಮಾಡಿದ್ದೇ ಆಗಿದ್ರೆ 3 ಆಫ್ 2 ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, +3, -4 ಆಫ್ 4 ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, +15, +7 ಆಫ್ -2 -1 ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, +5. ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗಿರುತ್ತೆ ಸ್ಟೂಡೆಂಟ್ಸ್, 3 ಆಫ್ 2 + 3 ಏನಾಗಿರುತ್ತೆ 5, -4 ಆಫ್ 15 4 19 ಆಗಿರುತ್ತೆ, +7 ಆಫ್ +3 ಆಗಿರುತ್ತೆ ಸ್ಟೂಡೆಂಟ್ಸ್. ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗಿರುತ್ತೆ ಸ್ಟೂಡೆಂಟ್ಸ್, 5 3 15 ಮೈನಸ್ 19 × 4, 19 × 4 ಅಂದರೆ 76 ಪ್ಲಸ್ 7 3 21. ಸೊ ಏನು ಮಾಡುವ, 15 -76 + 21 ಅಂದರೆ ಬರೋದು -40. ಹಾಗಾದರೆ ನಾವು LHSನ ಕನ್ಸಿಡರ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿದ್ದಕ್ಕೆ ಎಷ್ಟು ಬರ್ತಿದೆ, -40. ದೇರ್ಫೋರ್ LHS ಈಕ್ವಲ್ಸ್ RHS. ಅವನೇನು ಕೊಟ್ಟಿರ್ತಾನೋ ಮತ್ತೆ ಅದನ್ನು ಆಗಿಂದಾಗೆ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಈಗ ನಾವು ಮಾಡಿದ್ದು ಸೆಕ್ಷನ್ ಬಿ ನಲ್ಲಿ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಹಾಗಾದರೆ
ಈ ಒಂದು ಎಪಿಸೋಡಲ್ಲಿ 2019ನ ಬಿ ಯು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ, BCU ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ. ಇವೆರಡೂ ಕೂಡ BComದು. ದೆನ್ BBA ಕ್ವಶನ್ ಪೇಪರ್ ಕೂಡ 2019 ಸಾಲ್ವ್ ಮಾಡಿದ್ವಿ. ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಸೆಕ್ಷನ್ ಸಿ ತಗೊಂಬರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಏಕೆಂದರೆ ಸೆಕ್ಷನ್ ಸಿನಲ್ಲಿ ಬರುವಂತಹದ್ದು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್, ಅದನ್ನು ಕ್ರಾಮರ್ಸ್ ರೂಲ್, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಎಷ್ಟೇ, ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡೋದು ಕೂಡ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಯಾವುದೇ ವಿಡಿಯೋ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಸೆಷನಲ್ಲಿ 2019 ಕ್ವಶನ್ ಪೇಪರ್ನ ಸಿ ಸೆಕ್ಷನ್ನ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಬಾಯ್ ಬಾಯ್ ಸ್ಟೂಡೆಂಟ್ಸ್.